ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಬ್ಬಾ ಬೇರೆ ಯಪ್ಪ, ಓಡಿ ಓಡಿ ಮಜಲ್ಸ್ ಎಲ್ಲ ಕೈಯಲ್ಲಿ ಬತ್ತಾಯ್ತು, ಕಾಲಲ್ಲಿ ಬತ್ತಾಯ್ತು ಗೊತ್ತಾಯ್ತಿಲ್ಲ. ಅಯ್ಯೋ ನನ್ನ ಅಜ್ಜಿ, ಈ ಅಜ್ಜಿದಿರ ಅವಳಿ ಬೇಜಾರಾಗೋಯ್ತು. ಓಡಿ ಓಡಿ ಕಾಲೆಲ್ಲ ನೋವು ಬತ್ತೈತೆ. ಇದೇ ಥರ ಏನಾರ ಕ್ರಿಕೆಟಲ್ಲಿ ಓಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೋದಾಯ್ತು. ಇಷ್ಟೆಲ್ಲ ಆಗಿದ್ದು ಆ ಮೂಟೆಯಿಂದ. ನಿಮ್ಮ ಅಜ್ಜಿ ಲೇ ಮೂಟೆ ಮಾಡ್ತೀನಿ, ಎಲ್ಲೋಯ್ತೀಯ? ಸಿಕ್ಕಾಕತ್ತೀಯ? ಬಾ. ಏ ಸೀನಾ, ನಾನ್ ಕಣೋ ಪಿಂಕಿ. ನೀನಾ? ಜನ್ಮಕ್ಕೆ ಅವಾಗ ನೀನ್ ದೊಡ್ಡ ಗಂಡಸು ಅಂತ ಒಪ್ಕೊಂತೀನಲ್ಲ, ಅದೇ ನಾನ್ ಮಾಡೋ ತಪ್ಪು. ಎಷ್ಟ್ ಎದ್ರಕೊಂತೀಯ ಬೇಕುಪ್ಪ. ನಾನ್ ಏನ್ ಮಾಡ್ಲಿ ಬೇಬಿ, ಆ ಅಜ್ಜಿ ತಿರ್ಕೊಡ್ತೀರ ಹಾವಳಿಗೆ ಟೆರೇಸ್ ಮೇಲೆ ಒಣಗ್ ಹಾಕಿರೋ ಸಂಡಿಗೆ ತರ ಸುಂಡೋಗ್ಬಿಟ್ಟಿದೀನಿ. ಏನ್ ಮಾಡ್ಲಿ ಹೇಳು? ಅದು ನಿನ್ನ ಹಣೆ ಬರಹ ಸೀನಾ. ನಿನ್ ಯಾವಾಗ ಎಲ್ರಿಗೂ ಹೇಳೋ ಧೈರ್ಯ ಬರುತ್ತೋ ನಾನ್ ನಿನ್ ಹೆಂಡತಿ ಅಂತ, ಅಲ್ಲಿವರೆಗೂ ಅನ್ಭವ್ಸು. ಸದ್ಯಕ್ ನನ್ಗೆ ಇವಾಗ ಗೋಬಿ ತಿನ್ಬೇಕನ್ಸ್ತದೆ. ಜಾತ್ರೆಲ್ ಗೋಬಿ ತಿನ್ನೋ ಮಜಾನೇ ಬೇರೆ ಸೀನಾ. ಬಾರ ಗೋಬಿ ಕೊಡ್ಸು. ಅಯ್ಯ ಗೋಬಿ ಏನೋ ಟೈಮ್ ಬರ್ಲಿ, ಒಂದ್ ಬೇಬಿನೇ ಕೊಡಿಸ್ತೀನಿ ಬಿಡು. ದೇವಸ್ಥಾನ ತಪ್ಪಾಯ್ತು. ನಿನ್ ಗಂಡಸ ಅನ್ನೋದೇ ಡೌಟ್. ಬೇಬಿ ಅಂತೆ ಬೇಬಿ. ಅದೆಲ್ಲ ಮದ್ವೆ ಆದ್ಮೇಲೆ ಸೀನಾ ಬೇಬಿ ಅಂತ ಹೇಳಿ ಗೋಬಿ ತಿನ್ನೋ ಮೂಡೆ ಹೋಯ್ತು. ಸೀನಾ ಹೇಗಿದ್ರು ಬಳೆ ಅಂಗಡಿ ಇಲ್ಲೇ ಇದೆ, ಬಳೆ ಕೊಡ್ಸು. ಬಳೆ ಹಾಕೊಂಡು ಹಸಿರು ಗಾಜಿನ ಬಳೆ. ಒಳ್ಳೆ ನೀನ್ ಹಾಡು ಮಾತ್ರ ಹೇಳ್ಬೇಡ. ನಿನ್ನೆ ಗಾಡಿ ಬಂದಾಗ್ಲೂ ಹಾಡು ಹೇಳ್ತೀಯ, ಬಳೆ ಕೊಡ್ಸೋದಾಗ್ಲೂ ಹಾಡು ಹೇಳ್ತೀಯ. ಬಾ ಬಳೆ ತಾನೆ ತಗಪ್ಪ. ಸದ್ಯ ನಮ್ಮ ಹಂಸಾಲೇಖ ಅವರು ಹಸಿರು ಗಾಜಿನ ಬಳೆಗಳೇ ಅಂತ ಗಾಜಿನ ಬಳೆ ಮೇಲೆ ಬರ್ದವ್ರೆ. ತಪ್ಪಿ ಏನಾದ್ರು ಚಿನ್ನದ ಬಳೆ ಮೇಲೆ ಬರ್ದ್ ಬಿಟ್ಟಿದ್ರೆ ಗ್ರಾಮ್ಗೆ 10,000 12,000 ಓಡ್ತೈತೆ. ನಮ್ ಗಂಡ್ ಮಕ್ಳು ಕೊಡ್ಸೋಷ್ಟರಲ್ಲಿ ಎಣ ಬಿದ್ದೋಗಿರೋದಷ್ಟೇ. ಈ ಕಡೆ ಬಾ. ಆ ಬಳೆ ಕೊಡಿ. ಸೀನಾ ಬಳೆ ಎಷ್ಟ್ ಚೆನ್ನಾಗಿದೆ ನೋಡು, ನೀನೇ ತೋರ್ಸೋ. ಅದಕ್ಕೇನಂತೆ? ಬೇಬಿ ಒಂದು ಸಲ ಒಂದೇ ಕೈ ತೋರ್ಸಕ್ ಆಗದ್. ಯಾಕೆ ಬೇಬಿ ಗಾಬರಿ ಆಗಿದ್ಯಾ? ಅಕ್ಕ, ಅದು ನಾನು ಹಿಂಗೆ ನಡ್ಕೊ ಬತ್ತಿದ್ದ, ಈ ಹುಡುಗಿ ಅಂಕಲ್ ಬಳೆ ತೋಡಿಸ್ತೀರಾ ಅಂದ್ಲು, ಅದಕ್ಕೆ ಆಗ್ತಾ ಇದ್ದೆ. ಯಾರಮ್ಮ ನೀನು? ನಾಟಕ ಆಡ್ಬೇಡ ಸೀನಾ. ನಮ್ ಗುಂಡುಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟು, ಇವಾಗ ಇವಳ ಜೊತೆ ಇಲ್ಲಿ ಚಕ್ಕಂತ ಆಡ್ತಿದ್ಯಾ? ನಾಚಿಕೆ ಆಗ್ಬೇಕು ನಿನ್ಗೆ. ಇವನಿಗೆ ಮದ್ವೆ ಆಗಿದೆ ಅಂತ ಗೊತ್ತಿದ್ದು ಇವನ್ ಜೊತೆ ಹೀಗೆಲ್ಲ ಬಿಹೇವ್ ಮಾಡ್ತಿದ್ಯಲ್ಲ, ಮೊದ್ಲು ನಿನಗ್ ಬೈಬೇಕು. ಈಗ ನೀನು ಬಳೆ ಹಾಕ್ಬೇಕಾಗಿರೋದು ಇವಳಿಗಲ್ಲ, ಇವಳಿಗೆ. ಅಕ್ಕ, ಇವ್ರು ನನ್ ಗಂಡನ್ ಫ್ರೆಂಡ್ ಅಷ್ಟೇ, ನೀವೇನು ತಪ್ಪು ತಿಳ್ಕೊಬೇಡಿ. ಸತ್ಯ ತಿಳ್ಕೊಳ್ದೆ ಈ ನಿತ್ಯ ಯಾವತ್ತೂ ಮಾತಾಡೋದಿಲ್ಲ. ಸೀನಾ, ನೀನೇ ನಿನ್ ಕೈಯಾರೆ ನಿನ್ ಹೆಂಡತಿಗೆ ಬಳೆ ತೊಡ್ಸು. ತೊಡಸ್ತೀನಿ. ಹೂಗ್ ಹಾಕ್ಬೇಕಾಗಿತ್ತು, ಹೂ ಕೋಸು ತೊಡಸ್ತಾವ್ರೆ. ಅಣ್ಣ, ನಿಮ್ ಅಂಗಡಿಲಿ ದಪ್ಪು ಸೈಜ್ ಬಳೆ ಇದ್ರೆ ಕೊಡಿ ಅಣ್ಣ. ಇದಾ? ಗುಡ್. ತಾಯಿಗೆ ಹುಟ್ಟಿರೋ ಈ ಅನ್ಯೋನ್ಯತೆ ಭಾವನೆಗೆ ಹುಟ್ಟಬೇಕು. ಆಗ್ಲೇ ನಿಮ್ಮಿಬ್ರು ಸಂಸಾರಕ್ಕೆ ಒಂದು ಅರ್ಥ ಸಿಗೋದು. ಆದ್ರೂ ಗುಂಡು ನಂಗೆ ಈ ಸತ್ಯನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗ್ತಿಲ್ಲ. ಈಗಲೇ ನಿಮ್ಮ ಅಣ್ಣನ ಹತ್ರ ಹೋಗಿ ಪಿಂಕಿ ಸೀನಾ ಇಬ್ರು ಕತೆನೂ ಹೇಳಿ ನಿನ್ ಪರವಾಗಿ ನಾನ್ ನ್ಯಾಯ ಕೇಳ್ತೀನಿ.
ನಡಿ. ನಿನ್ ಕಣಕ ನಿನ್ ಕಾಲಿಗೆ ಬೀಳ್ತೀನಿ ಕಣಕ. ಯಾಕಕ್ಕೆ ಹಿಂಗ ಅವಳಿ ಇಡ್ತಿದ್ದೀರಾ? ಅಲ್ಲ ಅಜ್ಜಿ ಇದಿರು ಇಲ್ಲಿ ನೀನು. ಅಕ್ಕ ನಾನ್ ಮಾಡದಿರೋ ತಪ್ಪಿಗೆ ನನ್ ಮೇಲೆ ಆರೋಪ ಬತ್ತೈತೆ. ಅದ್ ಏನ್ ದೋಸ ಮಿಡ್ಕೊಂಡೈತೋ ಏನೋ, ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ನಿನ್ ಕೈ ಮುಗಿತೀನಿ ಕಣಕ, ಬೇಡ ಕಣಕ. ಸತ್ಯ ಹೇಳಕ್ ಯಾಕೋ ಎದ್ರಕೊಂತ್ಯಾ? ಹೇಳಿ ಬಿಡೋ. ಧೈರ್ಯ ಇರ್ಬೇಕು, ಆದ್ರೆ ಬಂಡ್ ಧೈರ್ಯ ಒಳ್ಳೇದಲ್ಲ. ನಿಮ್ಮಿಬ್ರಿಗೂ ಪಾಸ್ ಇದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬೇರೆಯವ್ರ ಜೊತೆ ಮದುವೆ ಆದ್ಮೇಲೆ ಅದನ್ನ ಕಂಟಿನ್ಯೂ ಮಾಡೋದ್ ತಪ್ಪಲ್ವಾ? ಓ, ನಿನಗೆ ಅಷ್ಟೊಂದ್ ಧೈರ್ಯ ಇದೆ, ನಡಿ. ಊರವ್ರನ್ನೆಲ್ಲ ಸೇರಿಸ್ತೀನಿ, ನ್ಯಾಯ ಪಂಚಾಯತಿ ಹಾಗೆ ಹೋಗ್ಲಿ, ನಡಿ. ಅಕ್ಕ, ನಾನೊಬ್ಳು ಈ ವಿಷಯ ತಿಳ್ಕೊಂಡು ನೋವು ಅನ್ಭವಿಸ್ತಾ ಇರೋದು ಸಾಕು. ಬೇರೆ ಯಾರು ನೋವು ಅನ್ಭವಿಸೋದ್ ಬೇಡ. ನೀವ್ ಅನ್ಕೊಂಡಂಗೆ ನನ್ ಗಂಡ ಮೋಸ್ಗಾರ ಏನಲ್ಲ. ಏನೋ ಹುಡುಕ್ ಬುದ್ಧಿ ಅಷ್ಟೇ. ಆ ತಪ್ಪನ್ನೆಲ್ಲ ನಾನ್ ತಿದ್ದಿತೀನಿ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಕ್ಕ. ಗುಂಡು, ಎದ್ದೇಳು. ಏನ್ ಮಾಡ್ತಿದ್ಯಾ ನೀನು? ಈ ಶಿವು ತಂಗಿ ಅಂತ ಯಾರು ಪರಿಚಯ ಮಾಡ್ಕೊಡದೆ ಬೇಡ. ನಿನ್ ಮನ್ಸಲ್ಲಿರೋ ಒಳ್ಳೆತನ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಸರಿ, ಇದು ಒಂದ್ಸಲ ಈ ವಿಷಯನ ಇಲ್ಲಿಗೆ ಬಿಡ್ತೀನಿ. ಮತ್ತೆ ಇದೇ ಕಂಟಿನ್ಯೂ ಆದ್ರೆ ನಾನು ನಿಮ್ಗೊಂದು ಸುದ್ದಿ ಹೇಳಬೇಕು. ನ್ಯೂಸ್ ಎಲ್ಲ ಮೊಬೈಲಲ್ಲೇ ನೋಡ್ಕೋತೀವಿ. ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಆಗೋ ಕೆಲಸ ನೋಡಿ. ಮೇಡಮ್ ಅವರೇ, ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಜೀವನದಲ್ಲಿ ಬದುಕಬೇಕು ಅಂದರೆ ಒಂದು ನಂಬಿಕೆ, ಇನ್ನೊಂದು ಬೆಡ್ ಪಕ್ಕ ನೀರು ತುಂಬಿದ ತಮ್ಗೆ. ಬೆಡ್ ಮೇಲೆ ಒಂದು ಸಂಪಿಗೆ ಇರಲೇಬೇಕು. ಅರ್ಥ ಆಗ್ಲಿಲ್ವಾ? ನೋಡಿ, ಒಂದು ಬಿಲೀವ್ ಮಾಡಬೇಕು, ಇಲ್ಲ ಬಿಲೀವ್ ಮಾಡಿದವ್ರನ್ನ ಬುಲಾವ್ ಮಾಡಬೇಕು. ಅಣ್ಣ, ಡೈರೆಕ್ಟಾಗಿ ಹೇಳ್ತೀನಂತ ಹೇಳಿ ಇನ್ನೂ ಹಿಂಡ್ಬಿಟ್ಟಲ್ಲಣ್ಣ. ಅದೇನಂತ ಹೊಸಿ ನೀಟಾಗಿ ಹೇಳು. ಮೇಡಮ್ ಅವರು ಟೆನ್ಷನ್ ಆಗವ್ರೆ. ಈಗ ನಮ್ಮ ಈರ್ಭದ್ರೇನವರು ನೇಪಾಳ್ನಾಗೆ ಒಬ್ಬ ಮಾಂತ್ರಿಕನ ಹಿಡಿದು ಒಂದು ಉಗ್ರ ಪೂಜೆ ಮಾಡಿಸ್ತಾರೆ. ಅದನ್ನ ಅವ್ರು ಅವತ್ತೇ ಹೇಳಿದ್ರಲ್ಲ. ಮೇಡಮ್ ಅವರೇ, ಅವ್ರು ಹೇಳೋರೇ ಸರಿ, ಆದರೆ ವಿಷಯ ಮುಂದುವರೆದು ದೊಡ್ಡದಾಗಿ ಬೆಳೆದ್ಬಿಟ್ಟೈತೆ. ನೋಡ್ರೆ, ನೀವು ಹೇಳಿ. ಮೇಡಮ್ ಅವರೇ, ಅವರು ನೇಪಾಳ್ನಾಗೆ ದೊಡ್ಡ ಮಾಂತ್ರಿಕನ ಹಿಡಿದು ಹೋಮ ಮಾಡ್ತವ್ರೆ.